ಎಷ್ಟೋ ಸಲ ನನ್ನ ಕನಸಲ್ಲಿ ಅಮ್ಮ ಬರ್ತಾ ಇದ್ಲು. ಆಗ ಅವಳ ಮಡ್ಲಲ್ಲೂ ಹೀಗೆ ಮಲಗ್ತಾ ಇದ್ದೆ. ಆಗ ಅಮ್ಮ ನನಗೇನು ಕೇಳ್ತಾ ಇದ್ಲು ಗೊತ್ತಾ? ಏನಮ್ಮ? ನನಗೋಸ್ಕರ ಒಂದು ಹಾಡು ಹಾಡು ಕಂದ ಅಂತ ಕೇಳ್ತಾ ಇದ್ಲು. ಈಗಲೂ ನನಗೆ ಹಾಡು ಹೇಳಬೇಕು ಅಂತ ಅನ್ನಿಸ್ತಾ ಇದೆ. ಹಾಡ್ಲಾ? ಹಾಡಮ್ಮ. ನಾನು ಅವ್ರಿಗೆ ಕಾಲ್ ಮಾಡಿದ್ರೆ ಅವ್ರು ರಿಸೀವ್ ಮಾಡ್ಬೋದಾ? ಜಾನಕಿ ಅವ್ರು ಫೋನ್ ಮಾಡ್ತಾ ಇದ್ದಾರೆ. ಅವ್ರ ಹತ್ರ ಏನು ಮಾತಾಡಲಿ, ಹೇಗೆ ಮಾತಾಡಲಿ ಹಾಗಂತ ಫೋನ್ ತೆಗೆದೇ ಇದ್ರೂ ಚೆನ್ನಾಗಿ ಕಾಣಿಸಲ್ಲ. ಧೈರ್ಯ ಮಾಡಿ ತೆಗೆದೇ ಬಿಡ್ತೀನಿ. ಹಲೋ. ಹಲೋ ವೀರು ಅವರೇ. ಜಾನಕಿ ಅವರೇ, ದಯವಿಟ್ಟು ನನಗೆ ಕ್ಷಮಿಸಿ. ನಾನು ನಿಮ್ಮ ಹತ್ರ ಏನು ಮಾತಾಡೋ ಪರಿಸ್ಥಿತಿನಲ್ಲಿ ಇಲ್ಲ. ವೀರು ಅವರೇ, ನನಗೆ ನೀವು ಯಾವ ಪರಿಸ್ಥಿತಿಲಿ ಇದ್ದೀರಾ ಅನ್ನೋದು ಅರ್ಥ ಆಗುತ್ತೆ. ಸಮಾಧಾನ ಮಾಡ್ಕೊಳ್ಳಿ, ಒಂದಲ್ಲ ಒಂದಿನ ಎಲ್ಲ ಸರಿ ಹೋಗುತ್ತೆ. ಸರಿ ಹೋಗಕ್ಕೆ ಪರಿಸ್ಥಿತಿ ನನ್ನ ಕೈ ಮೀರಿ ಹೋಗಿದೆ. ನಾನೇ ನನ್ನ ಕೈಯಾರ ನನ್ನ ಜೀವನನ ಹಾಳು ಮಾಡ್ಕೊಂಡ್ಬಿಟ್ಟೆ. ದಯವಿಟ್ಟು ಹೆಚ್ಚಾಗಿ ಏನು ಕೇಳಬೇಡಿ. ನಾನೇನು ಹೇಳೋ ಪರಿಸ್ಥಿತಿನಲ್ಲಿ ಇಲ್ಲ. ಯಜಮಾನ್ರೆ, ಯಾಕೆ ಬೇಜಾರಾಗಿದ್ದೀರಾ? ಅದು ಪದ್ಮನಾಭ ಅವರೇ, ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು. ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ಹೇಳ್ತೀನಿ. ಖಂಡಿತ ಇಲ್ಲ ಯಜಮಾನ್ರೆ, ಅದೇನಂತ ಹೇಳಿ. ನಾನು ಅಕ್ಕನ ಮಾತನ್ನು ನಂಬ್ಕೊಂಡು ನಂದಿನ ದೂರ ಮಾಡ್ಕೊಂಡ್ಬಿಟ್ಟೆ. ಅವಳ ಮೇಲೆ ಕೋಪ, ದ್ವೇಷ ಎಲ್ಲ ಇತ್ತು. ಅವಳು ಮತ್ತೆ ನನ್ನ ಜೀವನಕ್ಕೆ ಬರಲ್ಲ ಅಂತ ಅನಿಸಿತ್ತು. ಅವತ್ತಿಂದ ಇವತ್ತವರೆಗೂ ನಾನು ಒಂಟಿಯಾಗೇ ಇದ್ದೀನಿ. ಸುಮಾರು ವರ್ಷಗಳ ನಂತರ ಒಬ್ಬರು ಪರಿಚಯ ಆಯಿತು. ಅವ್ರ ವ್ಯಕ್ತಿತ್ವಕ್ಕೆ, ಅವ್ರ ಗುಣಕ್ಕೆ ನಾನು ಮನಸ್ಸು ಒತ್ಬಿಟ್ಟೆ. ಅವ್ರ ಜೊತೆ ಸಂಬಂಧ ಬೆಳೆಸ್ಬೇಕು ಅಂತ ಅನಿಸ್ತು. ಆ ವಿಷಯನ ಅವ್ರು ಹೇಳ್ದೆ ಕೂಡ. ಆದರೆ ಈಗ ಅನ್ನಿಸ್ತಾ ಇದೆ ಆ ಸಂಬಂಧನ ಮುಂದುವರ್ಸೋದು ಬೇಡ ಅಂತ. ಯಾಕೆ ಯಜಮಾನ್ರೆ? ಇಷ್ಟು ವರ್ಷ ನಂದಿನಿ ನನಗೆ ಮೋಸ ಮಾಡಿದ್ದಾಳೆ ಅಂತ ಅಂದ್ಕೊಂಡಿದ್ದೆ. ಆದರೆ ನಿಜವಾಗ್ಲೂ ಮೋಸ ಮಾಡಿರೋದೇ ನಾನು. ಅಷ್ಟೇ ಅಲ್ಲ ಪದ್ಮನಾಭ ಅವರೇ, ಅವಳ ಮೇಲೆ ಕಳಂಕ ಹೊರಿಸಿ ಅವಳ ಕ್ಯಾರೆಕ್ಟರ್ಗೆ ಮಸಿ ಬೆಳೆದ್ಬಿಟ್ಟೆ. ಈಗ ನಂದಿನಿ ಎಲ್ಲಿದ್ದಾಳೆ ಅಂತನೂ ಗೊತ್ತಿಲ್ಲ, ಅಥವಾ ಅವಳು ಇದ್ದಾಳೋ ಇಲ್ವೋ ಅಂತನೂ ಗೊತ್ತಿಲ್ಲ. ಅಯ್ಯೋ, ಹಾಗೆಲ್ಲ ಹೇಳ್ಬೇಡಿ ಯಜಮಾನ್ರೆ. ಅವ್ರು ಎಲ್ಲೇ ಇದ್ರು ಸುರಕ್ಷಿತವಾಗಿರ್ತಾರೆ. ನೀವೇ ಹೇಳಿ ಪದ್ಮನಾಭ ಅವರೇ. ಇಷ್ಟೆಲ್ಲ ಆದ್ಮೇಲೂ ಆ ವಿಜಯಾಂಬಿಕನ ಸುಮ್ಮನೆ ಬಿಟ್ರೆ ಬಹಳ ದೊಡ್ಡ ತಪ್ಪಾಗುತ್ತೆ. ಹೇಗಾದರೂ ಮಾಡಿ ಅವಳಿಗೆ ಮಣ್ಣು ಮುಕ್ಕಿಸ್ಬೇಕು. ಅವಳು ಮಾಡಿರೋ ತಪ್ಪಿಗೆ ತಕ್ಕ ಶಿಕ್ಷೆ ಆಗಬೇಕು. ಹೌದು ಪೃಥ್ವಿ, ಇದು ಇವತ್ತು ನೆನ್ನೆದ ಮಾತಲ್ಲ, ಎಷ್ಟೋ ವರ್ಷದ ಸೇಡು. ಅದಕ್ಕೂ ಮುಂಚೆ ಯಜಮಾನ್ರು ನಂದಿನಿ ಅಮ್ಮವರು ಮುಂದಾಗಬೇಕು. ನಿಜಪ್ಪ, ನನ್ನ ಮನ್ಸಿಗೂ ಹಾಗೆ ಅನಿಸಿತು. ನಾವು ಯಾವತ್ತೂ ಸೇಡ್ ತೀರ್ಸ್ಕೊಳ್ಳೋದಕ್ಕಿಂತ ನಮ್ಮ ಸಂತೋಷದ ಬಗ್ಗೆ ಯೋಚನೆ ಮಾಡಬೇಕು. ನಾವೀಗ ಅದೇ ಮಾಡಬೇಕಾಗಿರೋದು. ಮೊದಲು ಲಲಿತಾದೇವಿ ಅಮ್ಮವರು ಮಗಳು ಅಳಿಯನ್ನ ಜೊತೆಯಾಗಿ ನೋಡಬೇಕು. ಆಮೇಲೆ
ಶ್ರಾವಣಿ ಮೇಡಮ್ಗೆ ತಂದೆ ತಾಯಿ ಪ್ರೀತಿ ಸಿಗಬೇಕು. ನಂದಿನಿ ಅಮ್ಮವ್ರ ಅಜ್ಞಾತವಾಸ ಆದಷ್ಟು ಬೇಗ ಮುಗಿಬೇಕಪ್ಪ. ಸಾರಿಗಿರ ಮತ್ತು ಕುಟುಂಬ ಮತ್ತೆ ಒಂದಾಗಬೇಕು. ಅದಾದ್ಮೇಲೆ ಸೈಡಿನ ಬಗ್ಗೆ ಯೋಚನೆ ಮಾಡಬೇಕು. ಯೋಚನೆ ಮಾಡಬೇಡ ಕಣ ಮಗನೆ, ಇದಕ್ಕೆಲ್ಲ ಕಾಲ ಕೂಡು ಬಂದಿದೆ. ಯಜಮಾನ್ರಿಗೆ ಎಲ್ಲ ಸತ್ಯ ಗೊತ್ತಾಯ್ತಲ್ಲ. ಈಗ ಯಜಮಾನ್ರು ನಂದಿನಿ ಅಮ್ಮವ್ರ ಜೊತೆ ಮಾತಾಡಕ್ಕೆ ಹೋಗ್ತಾ ಇದ್ದಾರೆ. ಏನು ವೀರು ನಂದಿನಿ ಅಮ್ಮ ಅವ್ರ ಜೊತೆ ಮಾತಾಡೋದಕ್ಕೆ ಹೋಗ್ತಾ ಇದ್ದಾನ? ಅದು ಹೇಗೆ ಸಾಧ್ಯ? ಅಂದ್ರೆ ಯಜಮಾನ್ರ ದೃಷ್ಟಿಯಲ್ಲಿ ಜಾನಕಿ ಅವ್ರ ಜೊತೆಲಿ ಮಾತಾಡಕ್ ಹೋಗ್ತಾ ಇದ್ದಾರೆ. ಖಂಡಿತ ನಾಳೆನೆ ಅವರಿಬ್ರು ಒಂದಾಗ್ತಾರೆ. ಅಪ್ಪ ಎಂಥ ಸಂತೋಷದ ಮಾತು ಹೇಳ್ದಿಯಪ್ಪ. ಅವರಿಬ್ರು ಒಂದಾಗೋ ಗಳಿಗೆನೆ ನಮ್ಗೆ ಹಬ್ಬ. ಸಂಭ್ರಮಿಸ್ಬೇಡ, ಹಬ್ಬ ಮಾಡ್ಬೇಡ. ಹೌದಪ್ಪ, ನಮಗೆಲ್ಲ ಅದು ದೊಡ್ಡ ಹಬ್ಬನೇ. ಆದ್ರೆ ಆ ಹಬ್ಬ ಮುಗಿತಿದ್ದ ಹಾಗೆ ದುಷ್ಟ ಸಂಹಾರನೂ ಆಗ್ಬೇಕು. ಇಂಥ ಒಳ್ಳೆ ಸಂಸಾರನ ಹಾಳು ಮಾಡ್ಬಿಟ್ಲಲ್ಲ ವಿಜಯಾಂಬಿಕಾ. ಅವಳಿಂದ ಲಲಿತಾ ದೇವಿ ಅಮ್ಮ ಅವ್ರಿಗೂ ಅನ್ಯಾಯ ಆಗಿದೆ. ತಂದೆ ತಾಯಿ ಇದ್ರು ಶ್ರಾವಣಿ ಅಮ್ಮ ಅವರು ಅನಾಥಿಯಾಗಿ ಬೆಳೆದ್ಬಿಟ್ರು. ಅಂತ ವಿಜಯಾಂಬಿಕಾನ ನಾವು ಸುಮ್ಮನೆ ಬಿಡಬಾರ್ದು. ಅವಳು ಪ್ರತಿ ಹೆಜ್ಜೆ ಹೆಜ್ಜೆಗೂ ಸೋಲ್ತಾ ಸೋಲ್ತಾ ನರಳ್ತಾ ನರಳ್ತಾ ಸಾಯ್ಬೇಕು. ನಮ್ಮ ಯಜಮಾನ್ರನ್ನ ಹೇಗೆ ಆಚೆ ಹಾಕಿದ್ಲು ಹಾಗೆ ಅವಳನ್ನು ಬೀದಿಗೆ ತಳ್ಳಬೇಕು. ಭೂಮಿ ಮೇಲೆ ಇದ್ದಾಗಲೇ ಅವಳಿಗೆ ನರಕ ತೋರಿಸ್ಬೇಕು.